ಸಾಹೇಬರು ಸಾಹೇಬರಿಗೆ ಒಳ್ಳೆಯದಾಗಲಿ. ದೇವರು ಆಯುರಾರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಟ್ಟಿದ್ದಾರೆ. ಜನರಿಗೆ ಒಳ್ಳೆ ಕೆಲಸ ಮಾಡೋದನ್ನು ನಾವು ಬಯಸ್ತೀರಿ. ಏನಂದರೆ ಈಗ ಅವರಿಗೆ ಮಾಡಬೇಕಾದ್ದು ಇಷ್ಟೇ, ಬಿಟ್ಟಿ ಭಾಗ್ಯಗಳನ್ನ ತೆಗೆದು, ಇದಕ್ಕೆ ಕಾನೂನು ಹೋರಾಟನೂ ಬೇಕಾಗುತ್ತೆ, ಬಿಟ್ಟಿ ಭಾಗ್ಯಗಳನ್ನ ತೆಗೆದು ಆರೋಗ್ಯ ಮತ್ತು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಲಿ. ಆರೋಗ್ಯ ಮತ್ತು ವಿದ್ಯಾಭ್ಯಾಸಕ್ಕೆ ಯಾವಾಗ ಒತ್ತು ಕೊಡ್ತಾರೋ ದೇಶ ಇಂಪ್ರೂವ್ ಆಗುತ್ತೆ. ಈ ಬಿಟ್ಟಿ ಭಾಗ್ಯಗಳಿಂದ ಇವ್ರು ಕೊಡ್ತಾರೆ ಅಂತ ಇನ್ನೊಂದು ಪಕ್ಷ ಕೊಡ್ತಾರೆ ಅಂತ ಇನ್ನೊಂದು ಪಕ್ಷ ಈ ಥರ ಆಗಿ ದೇಶ ಹಾಳಾಗುತ್ತೆ. ಬಿಟ್ಟಿ ಭಾಗ್ಯಗಳಿಂದ ದೇಶ ಹಾಳಾಗುತ್ತೆ. ಬಿಟ್ಟಿ ಭಾಗ್ಯ ತೆಗೆದು ಜನರಿಗೆ ಬೇಕಾದಂಥ ಹೆಲ್ತು, ವಯಸ್ಸಾಗಿರೋರಿಗೆ ಹೆಲ್ತ್ ಬಗ್ಗೆ, ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಒತ್ತು ಕೊಟ್ಟರೆ ಅದು ದೇಶ ಸುಭಿಕ್ಷವಾಗುತ್ತೆ, ನಾಡು ಸುಭಿಕ್ಷವಾಗುತ್ತೆ. ಆ ಥರ ಅವ್ರಿಗೆ ಇದನ್ನು ಅವರು ಯೋಚನೆ ಮಾಡಲಿ. ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಅವ್ರು ನಮ್ಮ ಸ್ನೇಹಿತರು ಹೇಳ್ದಂಗೆ ಹಣ, ಐಶ್ವರ್ಯ, ಸಂಪತ್ತು ದೇವರು ಎಲ್ಲ ಕೊಟ್ಟಿದ್ದಾನೆ, ಆರೋಗ್ಯ ಎಲ್ಲ ಕೊಟ್ಟಿದ್ದಾನೆ. ಅದನ್ನು ಅವರು ಸದ್ವಿನಿಯೋಗ ಪಡಿಸ್ಕೊಂಡು ನಮ್ಮ ನಾಡಿನ ಜನತೆಗೆ, ನಮ್ಮ ದೇಶದ ಗೌರವಕ್ಕೆ ಕಾಪಾಡ್ಕೊಂಡು ಹೋಗಲಿ ಅಂತ ನಾನು ಅವ್ರಿಗೆ ಕೇಳ್ಕೊಳ್ತೇನೆ. ಅವ್ರಿಗೆ ಒಳ್ಳೆಯದಾಗಲಿ. ದೇವರು ಎಲ್ರಿಗೂ ಒಳ್ಳೇದು ಮಾಡೋದಕ್ಕೆ ಅವ್ರಿಗೆ ಮನಸ್ಸು ಕೊಡಲಿ, ಒಳ್ಳೆಯ ಸರ್ಕಾರ ಕೊಡಲಿ. ಇನ್ನು 2 ವರ್ಷ ಅಲ್ಲ, ಇನ್ನೂ 5 ವರ್ಷ ಇವರು ಬರಲಿ. ಒಳ್ಳೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕೇ ಹಾಕ್ತಾರೆ. ಓಟ್ ಹಾಕೋದ್ರಿಂದ ಇವರು ಇನ್ನೂ 5 ವರ್ಷ ಕಂಟಿನ್ಯೂ ಮಾಡ್ಬೋದು. ಇವಾಗ 2 ವರ್ಷದ ಜೊತೆಗೆ ಇನ್ನೂ 5 ವರ್ಷ ಕಂಟಿನ್ಯೂ ಮಾಡಲಿ. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರು ದೇಶಕ್ಕೆ ಬರಲಿ, ಓಟ್ ರಾಜ್ಯ ಆಡಲಿ ಅನ್ನೋದು ನಮ್ಮ ಬಯಕೆ. ಯಾರೇ ಆಗಲಿ, ಯಾರೇ ಒಳ್ಳೆ ಕೆಲಸ ಮಾಡಿದ್ರು ದೇವರು ಮೆಚ್ಚುತ್ತಾನೆ, ಜನನೂ ಮೆಚ್ಚುತ್ತಾರೆ ಅಲ್ವರ. ಜನ ಮೆಚ್ಚುತ್ತಾರೆ, ಓಟ್ ಹಾಕ್ತಾರೆ, ಮುಂದಿನ ಗೆದ್ದು ಮಾಡ್ತಾರೆ. ಆದರೆ ಇವರು ಮಾಡ್ತಾ ಇರೋ ಕೆಲಸಗಳು ಇವಾಗ ತೃಪ್ತಿಕರವಾಗಿಲ್ಲ. ಯಾವ ಥರ ತೃಪ್ತಿಕರವಾಗಿಲ್ಲ ಅಂದರೆ ಈಗ ಗೊತ್ತಾಗ್ತಾ ಇದೆ. ಬಿಟ್ಟಿ ಭಾಗ್ಯಗಳಿಂದ ಜನ ಸೋಂಬೇರಿಗಳಾಗ್ತಾ ಇದ್ದಾರೆ. ಒಂದು, ರೋಡು ರಸ್ತೆಗಳು ಹಾಳಾಗ್ತಾ ಇದೆ, ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಈ ಬಿಟ್ಟಿ ಭಾಗ್ಯಗಳಿಗೆ ಜನ ಇವರು ಹಣ ತೊಡಗಿಸ್ಕೊಂಡೋದ್ರೆ ಜನರ ಕತೆ ಏನು, ಪ್ರಜೆಗಳ ಕತೆ ಏನು? ಬಿಟ್ಟಿ ಭಾಗ್ಯಗಳಿಗೆ ಇವರು ದುಡ್ಡನ್ನು ಸುರಿತಾ ಇದ್ರೆ ಬೇರೆಯವ್ರ ಕತೆ ಏನು? ಒಂದು ರೋಡ್ ಇಂಪ್ರೂವ್ ಆಗಲ್ಲ, ಒಂದು ಪಾರ್ಕ್ ಇಂಪ್ರೂವ್ ಆಗಲ್ಲ, ಒಂದು ಕೆರೆ ಇಂಪ್ರೂವ್ ಆಗಲ್ಲ. ಇವೆಲ್ಲ ಬಿಟ್ಟಿ ಭಾಗ್ಯ ಕೊಟ್ಕೊಂಡು ಹೋದ್ರೆ ಇವರು ಇಲ್ಲಿ ಮಾಡೋ ಸಾರ್ವಜನಿಕವಾಗಿ ಏನು ಕಾಮಗಾರಿಕೆ ಮಾಡಬೇಕಾದ್ ಮಾಡ್ತಾ ಇಲ್ಲ. ಅದರಿಂದ ಏನಾಗ್ತಾ ಇದೆ, ಕೆಟ್ಟದಾಗ್ತಾ ಇದೆ, ಜನರಿಗೆ ತೊಂದರೆ ಆಗ್ತಾ ಇದೆ. ಜನರಿಗೆ ತೊಂದರೆ ಆಗಬೇಕಾದ್ರೆ ಬಿಟ್ಟಿ ಭಾಗ್ಯ ತೆಗಿಬೇಕು. ಬಿಟ್ಟಿ ಭಾಗ್ಯ ತೆಗೆದು ನಾನು ಹೇಳಿದ್ನಲ್ಲ, ಹೆಲ್ತು ಪ್ಲಸ್ ಎಜುಕೇಷನ್ ಬಗ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಕೆಲಸ ಮಾಡಿದ್ರೆ ಯಾರೇ ಆಗಲಿ ದೇಶನೂ ಮುಂದುವರಿಯುತ್ತೆ, ನಮ್ಮ ರಾಜ್ಯನೂ ಮುಂದುವರಿಯುತ್ತೆ, ಎಲ್ಲರೂ ಮುಂದುವರಿತಾರೆ. ಆದ್ದರಿಂದ ದಯವಿಟ್ಟು ನಾವು ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ, ಹೆಲ್ತು ಮತ್ತು ಎಜುಕೇಷನ್ ಬಗ್ಗೆ ಗಮನ ಕೊಡಿ. ಟೆಕ್ನಾಲಜಿ ಆಮೇಲೆ ನಿರುದ್ಯೋಗ ಸಮಸ್ಯೆನ ನಿವಾರಿಸಿ. ದೇಶ ಇಂಪ್ರೂವ್ ಆಗುತ್ತೆ, ಜನನೂ ಇಂಪ್ರೂವ್ ಆಗ್ತಾರೆ, ನಾಡೂ ಇಂಪ್ರೂವ್ ಆಗುತ್ತೆ, ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ. ಇದ್ರ ಬಗ್ಗೆ ಅವರು ಗಮನ ಕೊಡಲಿ ಅಂತ ನಾವು ಹಾರೈಸ್ತೀವಿ. ಅವ್ರಿಗೆ ಒಳ್ಳೇದಾಗಲಿ. ದೇವರು ಭಗವಂತ ಅವ್ರಿಗೆ ಎಲ್ಲ ರೀತಿ ಅನುಕೂಲಗಳನ್ನು ಕೊಟ್ಟಿದ್ದಾನೆ. ಜನರು ಆ ಅನುಕೂಲಗಳನ್ನ ಉಪಯೋಗಿಸೋ ರೀತಿಯಲ್ಲಿ ಅವರು ರಾಜ್ಯಭಾರ ಮಾಡಲಿ ಅನ್ನೋದು ನಮ್ಮ ಆಶಯ. ಸರ್, ಅವರು ಸಚಿವ ಸಂಪುಟದಲ್ಲಿ ಯಾರ್ಯಾರು ಇರ್ಬೋದು ಅಂತ ನಿಮಗೆ ಅನ್ಸುತ್ತೆ? ಅದು ಅವರ ಇಲ್ಲಿ 3 ಗುಂಪುಗಳಾಗಿದೆ. ಒಂದು ಹೈಕಮಾಂಡ್, ಒಂದು ಸಿದ್ದರಾಮಯ್ಯ ಅವರು, ಇನ್ನೊಂದು DKC ಅವರು ಬಣ ಅಂತ ಆಗೋಗಿದೆ. ಇದನ್ನ ನಾನು ಒಪ್ಪಲ್ಲ. ಎಲ್ಲರೂ ಸೇರಿ ಒಳ್ಳೆ ಕೆಲಸ ಯಾರು ಮಾಡ್ತಾರೋ ಅಂಥವ್ರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಪಕ್ಷಗಳಿಂದ ಅಲ್ಲ. ಜನರಿಗೆ ಯಾರು ಕೆಲಸ ಮಾಡ್ತಾರೆ, ಯಾರು ಎಬಿಲಿಟಿ ಇದೆ, ಕೇಪಬಿಲಿಟಿ ಆ್ಯಂಡ್ ಕೆಪಾಸಿಟಿ ಯಾರಿಗಿದೆ ಅವ್ರು ಕೊಡಬೇಕು. ಬಿಟ್ಬಿಟ್ಟು ಯಾರೋ ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅನ್ನೋದು. ಇಲ್ಲಿ ನಮ್ಮ ರಾಜ್ಯದಲ್ಲಿ ಇದೊಂದಿದೆ, ಜಾತಿ ಸಮಸ್ಯೆಗಳೆಲ್ಲ ಇದೆ. ಜಾತಿ ಇವ್ರಿಗಿಷ್ಟೇ ಕೊಡಬೇಕು, ಇವ್ರಿಗೆ ಕೆಲಸದ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಆ ಜಾತಿಯವ್ರಿಗಿಷ್ಟು, ಈ ಜಾತಿಯವ್ರಿಗಿಷ್ಟು, ಇವ್ರಿಗಿಷ್ಟು, ಹಿಂದುಳಿದವ್ರಿಗಿಷ್ಟು, ಮುಂದುಳಿದವ್ರಿಗಿಷ್ಟು. ಇದು ತಪ್ಪು. ಇದು ಹೋಗಬೇಕು. ಯಾರು ಸರಿಯಾಗಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಕೊಡಬೇಕು, ಅಷ್ಟೇ ನನ್ನ ಅನಿಸಿಕೆ. ನಾವು ಹೆಂಗಮ್ಮ ಹೇಳೋದು, ಅದೇ ಇಲ್ಲಿ ಬಣ ಆಗಿರೋದ್ರಿಂದ ಅವ್ರವ್ರ ಗುಂಪುಗಾರಿಕೆ ನಡೀತಾ ಇದೆ. ಯಾರಂತ ನಾವು ಹೇಳೋಕ್ಕಾಗಲ್ಲ. ಹೇಗೆ ಹೇಳ್ತೀರಾ? ಇವಾಗ ಅವರು ಮಾಡ್ತಾರೆ, ಇವ್ರಿಗೆ ಕೋಪ ಬರುತ್ತೆ, ಇವ್ರು ಮಾಡ್ತಾರೆ, ಅವ್ರಿಗೆ ಕೋಪ ಬರುತ್ತೆ. ಇದು ಹೋಗಬೇಕು. ಯಾರು ಜನರ ಪರವಾಗಿ ನಿಂತ್ಕೊಂಡು ಜನರ ಪರವಾಗಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ವೋಟ್ ಹಾಕಬೇಕು. ಜನನೂ ಡಿಸೈಡ್ ಮಾಡಬೇಕು. ಅದಕ್ಕೆ ಒತ್ತು ಕೊಡೋದು ಇವಾಗ ಇವ್ರ ಕೈಯಲ್ಲಿ ಅಧಿಕಾರ ಇದೆ. ಇದಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡಿದ್ರೆ ಇವರು ಮುಂದುವರಿತಾರೆ ಅಷ್ಟೇ. ಹೇಳ್ತಾ ಇದ್ದೀರಾ ಜನಗಳಿಗೆ ಒತ್ತು ಕೊಟ್ಟು ನೀವು ಅಧಿಕಾರ ಮಾಡಬೇಕು ಅಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಅಲ್ಲಿ ಏನ್ ಜನಕ್ಕೆ ಒಂದು ಆಸೆ ಕೊಟ್ಬಿಡ್ತಾರೆ, ಹಂಗಾಗಿ ಆಸೆಗೆ ಬಲಿ ಆಗ್ಬಿಡ್ತಾರೆ. ಅದೇಮ್ಮ, ಯಾವಾಗ ಬಿಟ್ಟಿ ಭಾಗ್ಯಗಳು ಕೊಡ್ತಾರೋ ಆಸೆಗೆ ಬಲಿ ಆಗ್ತಾರೆ. ನೀತಿ ನಿಯಮ, ಅದು ಪ್ರಪಂಚದ ನೀತಿನೇ ಅಷ್ಟು, ಹ್ಯುಮ್ಯಾನಿಟಿನೇ ಅದು. ಯಾರು ದುಡ್ಡು ಕೊಡ್ತಾರೆ ಅವ್ರು ಓಟ್ ಹಾಕ್ತಾರೆ. ಅದು ತಪ್ಪು ಬೇಕು. ಜನ ಎಜುಕೇಶನ್ ಇಷ್ಟ ಆಗಬೇಕು. ಅದಕ್ಕೆ ನಾನು ಹೇಳಿದ್ದು ವಿದ್ಯೆಗೆ ಒತ್ತು ಕೊಡಬೇಕು.
ವಿದ್ಯೆಗೆ ಒತ್ತು ಕೊಡಬೇಕು, ಹೆಲ್ತ್ಗೆ ಒತ್ತು ಕೊಡಬೇಕು. ಅವಾಗ ಏನಾಗುತ್ತೆ, ಜನಕ್ಕೆ ವಿದ್ಯೆ ಹೋದಾಗ ಯಾರನ್ನ ಡಿಸೈಡ್ ಮಾಡ್ತಾರೆ ಅವರು, ಇಂಥವ್ರಿಗೆ ವೋಟ್ ಹಾಕಬೇಕು, ಇಂಥವ್ರಿಗೆ ಮಾಡಬೇಕು ಅನ್ನೋದು ಡಿಸೈಡ್ ಮಾಡ್ತಾರೆ. ಆವಾಗ ಡಿಸೈಡ್ ಮಾಡಿದಾಗ ಏನಾಗುತ್ತೆ, ಒಳ್ಳೆ ಜನ ಅಂತ ತರ್ತಾರೆ. ಯಾಕೆ ಅದಕ್ಕೆ ಎಜುಕೇಷನ್ ಬೇಕು? ಆ ಎಜುಕೇಷನ್ನ ಇಂಪಾರ್ಟೆನ್ಸ್ ಇವ್ರು ಕೊಡಬೇಕು. ಎಜುಕೇಷನ್, ಹೆಲ್ತ್ ಇದು ಕೊಟ್ಟಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ, ನಮ್ಮ ನಾಡು ಅಭಿವೃದ್ಧಿ ಆಗುತ್ತೆ, ನಾವೆಲ್ಲರೂ ಅಭಿವೃದ್ಧಿ ಆಗ್ತೀರಿ.